ನಗರ ಪಾಲಿಕೆಗೆ ಅವರು ಮೀಸಲಾತಿಯನ್ನು ಅವರು ಈಗಾಗಲೇ 369 ವಾರ್ಡ್ಸಿಗೆ ಮೀಸಲಾತಿ ಈಗಾಗಲೇ ಪ್ರಕಟಣೆ ಮಾಡಿಬಿಟ್ಟಿದ್ದಾರೆ. ಸೆಂಟ್ರಲ್ನಲ್ಲಿ 63 ವಾರ್ಡ್ಸ್ನಲ್ಲಿ 11 SC, 1 ST, 15 ಬ್ಯಾಕ್ವರ್ಡ್ ಕ್ಲಾಸ್ ಎ, 15 ಮತ್ತು 4 ಬ್ಯಾಕ್ವರ್ಡ್ BCB ಆ್ಯಂಡ್ 32 ಜನರಲ್ ವಾರ್ಡ್ಸ್ ಬರ್ತದೆ ಅಂತ ಹೇಳಿ ಈಗಾಗಲೇ ಪ್ರಕಟಣೆ ಮಾಡಿದ್ದೇವೆ. ಈಸ್ಟಿಗೆ 50 ವಾರ್ಡ್ಸ್ನಲ್ಲಿ 7 SC, ಅದರಲ್ಲಿ 3 ಮಹಿಳೆಯರು, SG 1 ಮಹಿಳೆಯರಿಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ 14, ಅದರಲ್ಲಿ 7 ಮಹಿಳೆ, BCB 3, ಅದರಲ್ಲಿ 1 ಮಹಿಳೆ, ಹಾಗೂ 25 ಜನರಲ್, ಅದರಲ್ಲಿ 12 ಮಹಿಳೆಯರು ಬರ್ತದೆ. ವೆಸ್ಟ್ನಲ್ಲಿ 112ರಲ್ಲಿ 9 SC, ಅದರಲ್ಲಿ 4 ಮಹಿಳೆಯರು, 2 SG 1 ಮಹಿಳೆ, 30 BCA, ಅದರಲ್ಲಿ 15 ಮಹಿಳೆ, 7 BCB, ಅದರಲ್ಲಿ 3 ಮಹಿಳೆ, ಹಾಗೂ 64 ಅದರಲ್ಲಿ 32 ಮಹಿಳೆಯರು, 64 ಜನರಲ್. ನಾರ್ತ್ನಲ್ಲಿ 72, ಅದರಲ್ಲಿ 9 SC, 2 SG, 19 BCA, 5 BCB ಹಾಗೂ 37 ಜನರಲ್. ಸೌತ್ರಲ್ಲಿ 71 ಸೀಟ್ನಲ್ಲಿ 7 SC, 1 SG, 19 BCA, 5 BCB ಹಾಗೂ 40 ಜನರಲ್. ಈ 5 ನಗರ ಪಾಲಿಕೆಗೆ ಸಂಬಂಧಿತ ಮೀಸಲಾತಿಯನ್ನು ಈಗಾಗಲೇ ಗೆಜೆಟ್ನಲ್ಲಿ ನೋಟಿಫಿಕೇಷನ್ ಆಗಿದೆ. ಇದರ ಆಧಾರದ ಮೇಲೆ ಈಗ ಕೆಲಸ ಮುಂದುವರಿಸಲಿಕ್ಕೆ ಎಲೆಕ್ಷನ್ ಮಾಡುವಾಗ ಮುಂದುವರಿಸಲಿಕ್ಕೆ ಕ್ರಮ ತಗೊಳ್ತೀವಿ. ದ ಡೀಟೇಲ್ಸ್ ಆಫ್ ದ ಏನು ಈ ವಾರ್ಡ್ ವೈಸ್ ಯಾವುದಕ್ಕೆ ಮೀಸಲ್ಪಟ್ಟಿದೆ ಅದು ಈಗಾಗಲೇ ಗೆಜೆಟ್ನಲ್ಲಿ ನೋಟಿಫಿಕೇಷನ್ ಆಗಿದೆ. ತಮಗೆಲ್ಲರಿಗೆ ನಾವು ಸರ್ಕ್ಯುಲೇಟ್ ಮಾಡ್ತೀವಿ. ಅದರ ಆಧಾರದ ಮೇಲೆ ಒಂದು ಸರಿ ಎಲೆಕ್ಷನ್ ಸ್ಕೆಡ್ಯೂಲ್ ಪ್ರಕಾರ ಈಗ ನಾವು ಎಲೆಕ್ಷನ್ಸ ನಾವು ಮುಂದುವರಿಸ್ತೀವಿ. Reservation criteria, government has already given the criteria on the basis of which it will be done. It will be looking at both population and ಅದರ ಆಧಾರದ ಮೇಲೆ ನೋಡ್ತೇವೆ. See, revenue we would like to take ನಮ್ಮ ಪ್ರಕಾರ ಈಗಾಗಲೇ 5,000 ಅಪ್ಲಿಕೇಶನ್ಸ್ ಈಗಾಗಲೇ ಬಂದಿದೆ. ಈವನ್ ಇಫ್ ಯು ಟೇಕ್ 1 lakh, ಪ್ರತಿಯೊಂದು ಅಪಾರ್ಟ್ಮೆಂಟ್ನಲ್ಲಿ ಕನಿಷ್ಠ 1 to 1.5 lakhs is the probable amount we should get from them if they are paying the if they are eligible to be considered as an ekata, that is land ಇದು ನಮ್ಮ ರೆಗ್ಯುಲರ್ ಕನ್ವರ್ಷನ್ ಚಾರ್ಜಸ್ ತಗೊಳ್ಬೋದು ಮತ್ತು ಪ್ಲ್ಯಾನ್ ಸ್ಯಾಂಕ್ಷನ್ ಚಾರ್ಜಸ್ ಎಲ್ಲ ತಗೊಳ್ಬೋದು. ಆ ಥರ ನಾವು ನೋಡ್ತಾ ಇದ್ದೀವಿ. ಬಹುತೇಕ ಇದರಿಂದ ಸಾಕಷ್ಟು ಎವ್ರಿಬಡಿ ವಿಲ್ ಗೆಟ್ ರೆಗ್ಯುಲರೈಸ್ಡ್. 2 ಡೆಫಿನೆಟ್ಲಿ ಸಿನ್ಸ್ ದೇ ಹ್ಯಾವ್ ಟು ಪೇ ಐ ಥಿಂಕ್ 5% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಆ್ಯಸ್ ದ ಚಾರ್ಜಸ್. ಅದರ ಆಧಾರದ ಮೇಲೆ ನಮಗೆ ಫೀಸ ಬರಲಿಕ್ಕೆ ಅವಕಾಶ ಇದೆ. ಅದೇ ವಾಟ್ ಎವರ್ ಇಸ್ ಅವರು ಒಂದು ವೇಳೆ ಬೆಟರ್ಮೆಂಟ್ ನೋಡಿ, ಒಂದು ಕನ್ವರ್ಷನ್ ಕೊಡದೇ ಇದ್ದರೆ ಕನ್ವರ್ಷನ್ ಚಾರ್ಜಸ್ ಪೇಮೆಂಟ್ ಮಾಡಬೇಕು. ಎರಡನೇದು ಅವರ ಡೆವಲಪ್ಮೆಂಟ್ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಏನೆಲ್ಲ ಚಾರ್ಜಸ್ ಕೊಡಬೇಕು ಅದು ಕೊಡದೇ ಇದ್ದರೆ ಅದು ತೊಗೊಳ್ಬೇಕಾಗ್ತದೆ. ಮೂರನೇದು ನಮ್ಮ ಆಫ್ಟರ್ ದ್ಯಾಟ್ ಆಫ್ ಕೋರ್ಸ್ ದೇ ವಿಲ್ ಆಲ್ಸೋ ಹ್ಯಾವ್ ಟು ಪೇ ಒನ್ ಟೈಮ್, ದೇ ವಿಲ್ ಹ್ಯಾವ್ ಟು ಪೇ ದ ಟ್ಯಾಕ್ಸಸ್. ಇದೆಲ್ಲ ಸೇರಿಸಿದರೆ ಖಂಡಿತ ನಮಗೆ ಸ್ವಲ್ಪ ರೆವೆನ್ಯೂ ಬರಲಿಕ್ಕೆ ಸಾಧನೆ ಇದೆ. ಅಟ್ ದ ಸೇಮ್ ಟೈಮ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಕೇಸಸ್ನಲ್ಲಿ ಎಲ್ಲರೂ ತಮ್ಮ ಜಮೀನಲ್ಲಿ ಖಾತಾ ಸಿಗಲಿಕ್ಕೆ ಸಹ ಅವಕಾಶ ಸಿಕ್ಕುತ್ತದೆ. ಅದರ ಮೇಲೆ ಕ್ರಮ ತಗೊಳ್ತೀವಿ. ವಿ ಹೋಪ್, ವಿ ಡೋಂಟ್ ನೋ, ವಿ ಥಿಂಕ್ ದಟ್ ಇಟ್ ವಿಲ್ ಬಿ ಅಟ್ ಲೀಸ್ಟ್ ಮೋರ್ ದೆನ್ 5 lakhsಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿ ನಮ್ಮ ಅನುಮಾನ ಇದೆ. ಸೊ ಅದು ನೋಡಬೇಕಾಗ್ತದೆ. ಇಟ್ ಮೈಟ್ ಬಿ ಲೆಸ್ ಆಲ್ಸೋ, ಇಟ್ ಮೈಟ್ ಬಿ, ವಿ ಡೋಂಟ್ ನೋ. ನಂಬರ್ಸ್ ವಿಲ್ ವೇರಿ, ನಮಗೆ ಹೇಳಲಿಕ್ಕೆ ಬರಲ್ಲ. ಬಟ್ ಬಿ ಖಾತಾ ಇದೆ, ಬಿ ಖಾತಾನೇ ನೋಡಿದರೆ ಒಂದು 7 ಲಕ್ಷ ಇದೆ ಪ್ರಾಪರ್ಟೀಸ್. ಬಟ್ ಅಲ್ಲಿ ಅಷ್ಟು ರೆವೆನ್ಯೂ ಬರ್ತದೋ ಇಲ್ವೋ ಸಹ ನಮಗೆ ಗೊತ್ತಾಗಲ್ಲ. ಸೊ ವಿಲ್ ಹ್ಯಾವ್ ಟು ಲುಕ್ ಎಟ್ ಎವ್ರಿಥಿಂಗ್. ಸೊ
ಇದು ಏನು ನೋಡಬೇಕು ಅಂತ ಹೇಳಿದರೆ, ಇಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಆಧಾರದ ಮೇಲೇ ಕ್ರಮ ತಗೊಳ್ಳಿಕ್ಕಾಗ್ತದೆ. ಗೈಡೆನ್ಸ್ ವ್ಯಾಲ್ಯೂ ಈಸ್ ಅನ್ ಇಂಡಿಕೇಟರ್ ಆಫ್ ದ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ. ಅದಾಧಾರದ ಮೇಲೆ ಸರ್ಕಲ್ ರೇಟ್ ಮಾಡೋದು. ಸೊ ಒಂದು ವೇಳೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರನೇ ನಮಗೆ ಮಾಹಿತಿ ಬಂದುಬಿಟ್ರೆ, ಐ ಮೀನ್ ಗೈಡೆನ್ಸ್ ವ್ಯಾಲ್ಯೂ DC ಅವರು ಒಂದು ಐ ಥಿಂಕ್ ಪ್ರತಿ ವರ್ಷ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದನ್ನು ಸ್ವಲ್ಪ ರೀಲುಕ್ ನೋಡ್ಕೊಳ್ತಾರೆ. ಅದರ ಪ್ರಕಾರ ಯಾವ ಆಧಾರದ ಮೇಲೆ ಅವರು ಅದನ್ನು ಮಿನಿಮಮ್ ರೇಟ್ ಫಿಕ್ಸ್ ಮಾಡ್ತಾರೆ, ಅವರೇ ತೀರ್ಮಾನ ತಗೊಳ್ಳೋದು. As of now, this is the directions of government. So first let us get the B2A ಖಾತಾ ಗೋಯಿಂಗ್. ಈಗ 5,000 ಆಗಿಬಿಟ್ಟಿದೆ. ವಿ ವಿಲ್ ಬಿ ಏಬಲ್ ಟು ಸ್ಟಾರ್ಟ್ ಇನ್ ಅನದರ್ 2-3 ವೀಕ್ಸ್. ಇದು ಒಂದು ಗತಿ ಸ್ವಲ್ಪ ವೇಗ ಆಗ್ತದೆ. ಒಂದು ವೇಳೆ ಜನರಿಗೆ ಖಾತಾ ಸಿಗ್ಲಿಕ್ಕೆ ಶುರು ಮಾಡಿಬಿಟ್ರೆ, ವಿ ಎಕ್ಸ್ಪೆಕ್ಟ್ ಮೋರ್ ಅಪ್ಲಿಕೇಶನ್ಸ್ ಟು ಕಮ್. See, I don't know, because ಅಪಾರ್ಟ್ಮೆಂಟ್ಸ್ ಪರ್ ಸೆ ನಾವು ನೋಡಿದ ಪ್ರಕಾರ ಲಾಟ್ ಆಫ್ ದೀಸ್ ಅಪಾರ್ಟ್ಮೆಂಟ್ಸ್ ಪೋಸ್ಟ್ 2013-14ಗಿಂತ ನಾವು 12-10ಇಂದ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಗಾಟ್ ಆಕ್ಯುಪೇಷನ್ ಸರ್ಟಿಫಿಕೇಟ್, ಮೋಸ್ಟ್ ಆಫ್ ದೆಮ್ ಆರ್ ಆನ್ ಖಾತಾ ಓನ್ಲಿ. ಹಳೇದು ಏನಾದರೂ ಇದ್ಬಿಟ್ರೆ ಮಾತ್ರ ನೋಡಬೇಕು. ಮತ್ತು ಹೊರಗಡೆ ಈ ಚಿಕ್ಕ ಪ್ಲಾಟ್ನಲ್ಲಿ 4 ಅಪಾರ್ಟ್ಮೆಂಟ್ ಏನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅಲ್ಲಿ ರೆಗ್ಯುಲರೈಸೇಷನ್ ಇಶ್ಯೂಸ್ ಅಥವಾ ಅಲ್ಲಿ ಅವರು ಖಾತಾ ಸಿಗಲಿಕ್ಕೆ ಅಪ್ಲಿಕೇಶನ್ಸ್ ಕೊಡ್ತಾ ಇದ್ದರೆ ಅದು ನೋಡ್ಬೋದು. 5 ನಗರ ಪಾಲಿಕೆಗೆ ಅವರು ಮೀಸಲಾತಿಯನ್ನು ಅವರು ಈಗಾಗಲೇ 369 ವಾರ್ಡ್ಸಿಗೆ ಮೀಸಲಾತಿ ಈಗಾಗಲೇ ಪ್ರಕಟಣೆ ಮಾಡಿಬಿಟ್ಟಿದ್ದಾರೆ. ಸೆಂಟ್ರಲ್ನಲ್ಲಿ 63 ವಾರ್ಡ್ಸ್ನಲ್ಲಿ 11 SC, 1 ST, 15 ಬ್ಯಾಕ್ವರ್ಡ್ ಕ್ಲಾಸ್ ಎ, 15 ಮತ್ತು 4 ಬ್ಯಾಕ್ವರ್ಡ್ BCB ಆ್ಯಂಡ್ 32 ಜನರಲ್ ವಾರ್ಡ್ಸ್ ಬರ್ತದೆ ಅಂತ ಹೇಳಿ ಈಗಾಗಲೇ ಪ್ರಕಟಣೆ ಮಾಡಿದ್ದೇವೆ. ಈಸ್ಟಿಗೆ 50 ವಾರ್ಡ್ಸ್ನಲ್ಲಿ 7 SC, ಅದರಲ್ಲಿ 3 ಮಹಿಳೆಯರು, SG 1 ಮಹಿಳೆಯರಿಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ 14, ಅದರಲ್ಲಿ 7 ಮಹಿಳೆ, BCB 3, ಅದರಲ್ಲಿ 1 ಮಹಿಳೆ, ಹಾಗೂ 25 ಜನರಲ್, ಅದರಲ್ಲಿ 12 ಮಹಿಳೆಯರು ಬರ್ತದೆ. ವೆಸ್ಟ್ನಲ್ಲಿ 112ರಲ್ಲಿ 9 SC, ಅದರಲ್ಲಿ 4 ಮಹಿಳೆಯರು, 2 SG 1 ಮಹಿಳೆ, 30 BCA, ಅದರಲ್ಲಿ 15 ಮಹಿಳೆ, 7 BCB, ಅದರಲ್ಲಿ 3 ಮಹಿಳೆ, ಹಾಗೂ 64 ಅದರಲ್ಲಿ 32 ಮಹಿಳೆಯರು, 64 ಜನರಲ್. ನಾರ್ತ್ನಲ್ಲಿ 72, ಅದರಲ್ಲಿ 9 SC, 2 SG, 19 BCA, 5 BCB, ಹಾಗೂ 37 ಜನರಲ್. ಸೌತ್ರಲ್ಲಿ 71 ಸೀಟ್ನಲ್ಲಿ 7 SC, 1 SG, 19 BCA, 5 BCB, ಹಾಗೂ 40 ಜನರಲ್. ಈ 5 ನಗರ ಪಾಲಿಕೆಗೆ ಸಂಬಂಧಿತ ಮೀಸಲಾತಿಯನ್ನು ಈಗಾಗಲೇ ಗೆಜೆಟ್ನಲ್ಲಿ ನೋಟಿಫಿಕೇಷನ್ ಆಗಿದೆ. ಇದರ ಆಧಾರದ ಮೇಲೆ ಈಗ ಕೆಲಸ ಮುಂದುವರಿಸಲಿಕ್ಕೆ, ಎಲೆಕ್ಷನ್ ಮಾಡುವಾಗ ಮುಂದುವರಿಸಲಿಕ್ಕೆ ಕ್ರಮ ತಗೊಳ್ತೀವಿ. ದ ಡೀಟೇಲ್ಸ್ ಆಫ್ ದ ಏನು ಈ ವಾರ್ಡ್ ವೈಸ್ ಯಾವುದಕ್ಕೆ ಮೀಸಲ್ಪಟ್ಟಿದೆ ಅದು ಈಗಾಗಲೇ ಗೆಜೆಟ್ನಲ್ಲಿ ನೋಟಿಫಿಕೇಷನ್ ಆಗಿದೆ. ತಮಗೆಲ್ಲರಿಗೆ ನಾವು ಸರ್ಕ್ಯುಲೇಟ್ ಮಾಡ್ತೀವಿ. ಅದರ ಆಧಾರದ ಮೇಲೆ ಒಂದು ಸರಿ ಎಲೆಕ್ಷನ್ ಸ್ಕೆಡ್ಯೂಲ್ ಪ್ರಕಾರ ಈಗ ನಾವು ಎಲೆಕ್ಷನ್ಸ ನಾವು ಮುಂದುವರಿಸ್ತೀವಿ. ರಿಸರ್ವೇಷನ್ criteria, government has already given the criteria on the basis of which it will be done. It will be looking at both population and ಅದರ ಆಧಾರದ ಮೇಲೆ ನೋಡ್ತೇವೆ. See, revenue we would like to take ನಮ್ಮ ಪ್ರಕಾರ ಈಗಾಗಲೇ 5,000 ಅಪ್ಲಿಕೇಶನ್ಸ್ ಈಗಾಗಲೇ ಬಂದಿದೆ. ಈವನ್ ಇಫ್ ಯು ಟೇಕ್ 1 lakh, ಪ್ರತಿಯೊಂದು ಅಪಾರ್ಟ್ಮೆಂಟ್ನಲ್ಲಿ ಕನಿಷ್ಠ 1 to 1.5 lakhs is the probable amount we should get from them if they are paying the if they are eligible to be considered as an ಖಾತಾ, that is land ಇದು ನಮ್ಮ ರೆಗ್ಯುಲರ್
ಕನ್ವರ್ಷನ್ ಚಾರ್ಜಸ್ ತಗೊಳ್ಬೋದು, ಮತ್ತು ಪ್ಲ್ಯಾನ್ ಸ್ಯಾಂಕ್ಷನ್ ಚಾರ್ಜಸ್ ಎಲ್ಲ ತೊಗೊಳ್ಬೋದು. ಆ ಥರ ನಾವು ನೋಡ್ತಾ ಇದ್ದೀವಿ. ಬಹುತೇಕ ಇದರಿಂದ ಸಾಕಷ್ಟು ಎವ್ರಿಬಡಿ ವಿಲ್ ಗೆಟ್ ರೆಗ್ಯುಲರೈಸ್. ಟು ಡೆಫಿನೆಟ್ಲಿ ಸಿನ್ಸ್ ದೇ ಹ್ಯಾವ್ ಟು ಪೇ ಐ ಥಿಂಕ್ 5% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಆ್ಯಸ್ ದ ಚಾರ್ಜಸ್. ಅದರ ಆಧಾರದ ಮೇಲೆ ನಮಗೆ ಫೀಸ್ ಸಹ ಬರಲಿಕ್ಕೆ ಅವಕಾಶ ಇದೆ. ಅದೇ ವಾಟ್ ಎವರ್ ಇಸ್ ಅವರು ಒಂದು ವೇಳೆ ಬೆಟರ್ಮೆಂಟ್ ನೋಡಿ, ಒಂದು ಕನ್ವರ್ಷನ್ ಕೊಡದೇ ಇದ್ದರೆ ಕನ್ವರ್ಷನ್ ಚಾರ್ಜಸ್ ಪೇಮೆಂಟ್ ಮಾಡಬೇಕು. ಎರಡನೇದು ಅವರ ಡೆವಲಪ್ಮೆಂಟ್ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಏನೆಲ್ಲ ಚಾರ್ಜಸ್ ಕೊಡಬೇಕು ಅದು ಕೊಡದೇ ಇದ್ದರೆ ಅದು ತೊಗೊಳ್ಬೇಕಾಗ್ತದೆ. ಮೂರನೇದು ನಮ್ಮ ಆಫ್ಟರ್ ದ್ಯಾಟ್ ಆಫ್ ಕೋರ್ಸ್ ದೇ ವಿಲ್ ಆಲ್ಸೋ ಹ್ಯಾವ್ ಟು ಪೇ ಒನ್ ಟೈಮ್, ದೇ ವಿಲ್ ಹ್ಯಾವ್ ಟು ಪೇ ದ ಟ್ಯಾಕ್ಸಸ್. ಇದೆಲ್ಲ ಸೇರಿಸಿದರೆ ಖಂಡಿತ ನಮಗೆ ಸ್ವಲ್ಪ ರೆವೆನ್ಯೂ ಬರಲಿಕ್ಕೆ ಸಾಧನೆ ಇದೆ. ಅಟ್ ದ ಸೇಮ್ ಟೈಮ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಕೇಸಸ್ನಲ್ಲಿ ಎಲ್ಲರೂ ತಮ್ಮ ಜಮೀನಲ್ಲಿ ಖಾತಾ ಸಿಗಲಿಕ್ಕೆ ಸಹ ಅವಕಾಶ ಸಿಕ್ಕುತ್ತದೆ. ಅದರ ಮೇಲೆ ಕ್ರಮ ತಗೊಳ್ತೀವಿ. ವಿ ಹೋಪ್, ವಿ ಡೋಂಟ್ ನೋ, ವಿ ಥಿಂಕ್ ದಟ್ ಇಟ್ ವಿಲ್ ಬಿ ಅಟ್ಲೀಸ್ಟ್ ಮೋರ್ ದೆನ್ 5 lakhsಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿ ನಮ್ಮ ಅನುಮಾನ ಇದೆ. ಸೊ ಅದು ನೋಡಬೇಕಾಗ್ತದೆ. ಇಟ್ ಮೈಟ್ ಬಿ ಲೆಸ್ ಆಲ್ಸೋ, ಇಟ್ ಮೈಟ್ ಬಿ, ವಿ ಡೋಂಟ್ ನೋ. ನಂಬರ್ಸ್ ವಿಲ್ ವೇರಿ, ನಮಗೆ ಹೇಳಲಿಕ್ಕೆ ಬರಲ್ಲ. ಬಟ್ ಬಿ ಖಾತಾನೇ ನೋಡಿದರೆ ಒಂದು 7 ಲಕ್ಷ ಇದೆ ಪ್ರಾಪರ್ಟೀಸ್. ಬಟ್ ಅಲ್ಲಿ ಅಷ್ಟು ರೆವೆನ್ಯೂ ಬರ್ತದೋ ಇಲ್ವೋ ಸಹ ನಮಗೆ ಗೊತ್ತಾಗಲ್ಲ. ಸೊ ವಿಲ್ ಹ್ಯಾವ್ ಟು ಲುಕ್ ಎಟ್ ಎವ್ರಿಥಿಂಗ್. ಸೊ ಇದು ಏನು ನೋಡಬೇಕು ಅಂತ ಹೇಳಿದರೆ, ಇಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಆಧಾರದ ಮೇಲೇ ಕ್ರಮ ತಗೊಳ್ಳಿಕ್ಕಾಗ್ತದೆ. ಗೈಡೆನ್ಸ್ ವ್ಯಾಲ್ಯೂ ಈಸ್ ಅನ್ ಇಂಡಿಕೇಟರ್ ಆಫ್ ದ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ. ಅದಾದ ಮೇಲೆ ಸರ್ಕಲ್ ರೇಟ್ ಮಾಡೋದು. ಸೊ ಒಂದು ವೇಳೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರನೇ ನಮಗೆ ಮಾಹಿತಿ ಬಂದುಬಿಟ್ರೆ, ಗೈಡೆನ್ಸ್ ವ್ಯಾಲ್ಯೂ DC ಅವರು ಒಂದು ಐ ಥಿಂಕ್ ಪ್ರತಿ ವರ್ಷ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದನ್ನು ಸ್ವಲ್ಪ ರೀಲುಕ್ ನೋಡ್ಕೊಳ್ತಾರೆ. ಅದರ ಪ್ರಕಾರ ಯಾವ ಆಧಾರದ ಮೇಲೆ ಅವರು ಅದನ್ನು ಮಿನಿಮಮ್ ರೇಟ್ ಫಿಕ್ಸ್ ಮಾಡ್ತಾರೆ, ಅವರೇ ತೀರ್ಮಾನ ತಗೊಳ್ಳೋದು. As of now, this is the directions of government. So first let us get the B2A ಖಾತಾ ಗೋಯಿಂಗ್. ಈಗ 5,000 ಆಗಿಬಿಟ್ಟಿದೆ. ವಿ ವಿಲ್ ಬಿ ಏಬಲ್ ಟು ಸ್ಟಾರ್ಟ್ ಇನ್ ಅನದರ್ 2-3 weeks. ಇದು ಒಂದು ಗತಿ ಸ್ವಲ್ಪ ವೇಗ ಆಗ್ತದೆ. ಒಂದು ವೇಳೆ ಜನರಿಗೆ ಖಾತಾ ಸಿಗ್ಲಿಕ್ಕೆ ಶುರು ಮಾಡಿಬಿಟ್ರೆ ವಿ ಎಕ್ಸ್ಪೆಕ್ಟ್ ಮೋರ್ ಅಪ್ಲಿಕೇಶನ್ಸ್ ಟು ಕಮ್. See, I don't know, because apartments per se, ನಾವು ನೋಡಿದ ಪ್ರಕಾರ ಲಾಟ್ ಆಫ್ ದೀಸ್ ಅಪಾರ್ಟ್ಮೆಂಟ್ಸ್ ಪೋಸ್ಟ್ 2013-14ಗಿಂತ ನಾವು 12-10ಇಂದ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಗಾಟ್ ಆಕ್ಯುಪೇಷನ್ ಸರ್ಟಿಫಿಕೇಟ್, ಮೋಸ್ಟ್ ಆಫ್ ದೆಮ್ ಆರ್ ಆನ್ ಖಾತಾ ಓನ್ಲಿ. ಹಳೇದು ಏನಾದರೂ ಇದ್ಬಿಟ್ರೆ ಮಾತ್ರ ನೋಡಬೇಕು. ಮತ್ತು ಹೊರಗಡೆ ಈ ಚಿಕ್ಕ ಪ್ಲಾಟ್ನಲ್ಲಿ 4 ಅಪಾರ್ಟ್ಮೆಂಟ್ ಏನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅಲ್ಲಿ ರೆಗ್ಯುಲರೈಸೇಷನ್ ಇಶ್ಯೂಸ್ ಅಥವಾ ಅಲ್ಲಿ ಅವರು ಖಾತಾ ಸಿಗಲಿಕ್ಕೆ ಅಪ್ಲಿಕೇಶನ್ಸ್ ಕೊಡ್ತಾ ಇದ್ದರೆ ಅದು ನೋಡಬೇಕು.